ಯಾಕಪ್ಪ ಈ ತರ ಇದ್ದೀರಾ? ಪದೇ ಪದೇ ವೆಂಕಟರಮಣವರೇ ನೆನಪಿಗೆ ಬರ್ತಾ ಇದ್ದಾರೆ ಕಣು. ಮನಸ್ಸಿಗೆ ನೋವು ಮಾಡಿದ್ರು ಪದೇ ಪದೇ ನೆನಪಾಗೋದು ಸಹಜನೇ ಅಪ್ಪ. ಅದಲ್ಲ ಕಣು, ಆತನಿಂದ ಕಲಿಯೋದು ತುಂಬಾ ಇದೆ ಅನ್ನಿಸ್ತಿತ್ತು ಕಣು. ಅವ್ರ ಮಗಳ ಮೇಲೆ ಅವ್ರಿಟ್ಟಿರೋ ಪ್ರೀತಿ, ಅದಕ್ಕೋಸ್ಕರ ಅವ್ರು ಪಟ್ಟಿರೋ ಶ್ರಮ ನಿನಗೋಸ್ಕರ ನಾನು ಯಾವತ್ತೂ ಮಾಡ್ಲಿಲ್ವೋ? ಯಾವಾಗ್ಲೂ ಬೈಯೋದೆ, ಇರೋ ಟೈಮಲ್ಲಿ ಕಷ್ಟಗಳನ್ನ ಹೇಳ್ಕೊಂಡು ನಿನಗೆ ಬೈಯೋದೇ ಆಗೋಯ್ತು. ಮಂಚದ ಮೇಲೆ ಹಾಗೆ ಮಲ್ಕೊಂಡು ಅಲ್ಲಿಗೆ ಹೋಗದೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಕಣೋ. ನಾಳೆ ಖಾಲಿ ಹೊಟ್ಟೆಗೆ ನನ್ನ ಹತ್ರ ಆನ್ಸರ್ ಇಲ್ಲದೆ ಇದ್ರೆ ಸುಮ್ಮನೆ ಇರಿ ಅಪ್ಪ, ಸುಮ್ಮನೆ ಇರಿ. ನನ್ನ ಕ್ಷಮಿಸ್ಬಿಡು. ಹಾಗೆ ಮಾತಾಡ್ಬೇಡಿ ಅಪ್ಪ. ಇಷ್ಟು ಕಷ್ಟ ಇದ್ರೂ ಕೂಡ ನನಗೆ ಯಾವತ್ತೂ ಉಪವಾಸ ಮಲಗಿಸಿಲ್ಲ ನೀವು. ಇದಕ್ಕಿಂತ ಪ್ರೀತಿ ಮಾಡೋದನ್ನ ಯಾರಿಗಾದ್ರೂ ಸಿಗ್ತಾರಪ್ಪ? ನನಗೆ ವೆಂಕಟರಮಣವ್ರಿಗಿಂತ ನಮ್ಮಪ್ಪನೇ ದೊಡ್ಡವರು. ನಮ್ಮಪ್ಪನ ಪ್ರೀತಿನೇ ದೊಡ್ಡದು. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಕುಡಿಯೋದಕ್ಕೆ ನೀರು ಬೇಕಾ ಸರ್? ನೀವು ಕೂಡ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಅಯ್ಯ. ಇಷ್ಟು ದೂರ ಬಂದಿದ್ದೀರಿ, ಹೇಳ್ ಕಳ್ಸಿದ್ರೆ ನಾವೇ ಬಂದ್ಬಿಡ್ತಾ ಇದ್ವಿ ಅಯ್ಯ. ಪದ್ಧತಿ ಪ್ರಕಾರ ನಾವೇ ಬರ್ಬೇಕು, ಇದೇ ಕರೆಕ್ಟ್. ಅವತ್ತಿನ ದಿನ ನೀವು ನಮ್ಮ ಮನೆಗ್ ಬಂದಾಗ ನಾನೇನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಏನು ಅನ್ಕೋಬೇಡಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಅಯ್ಯ. ಜವಾಬ್ದಾರಿ ಇರೋ ತಂದೆಯಾಗಿ ನೀವು ಆಡಿರೋ ಒಂದೊಂದು ಮಾತು ಕೂಡ ನಿಜ ಅಯ್ಯ. ನಿಮ್ ಮಗಳ ಮೇಲೆ ನೀವಿಟ್ಟಿರೋ ಪ್ರೀತಿ ನೋಡಿದ್ಮೇಲೆ ನಮಗೆ ನಿಮ್ ಮೇಲೆ ಇನ್ನೂ ಗೌರವ ಜಾಸ್ತಿ ಐತೆ ಹೊರತು ನಾವು ಬೇರೆ ಏನು ತಪ್ಪಾಗಿ ಅನ್ಕೊಂಡಿಲ್ಲ ಅಯ್ಯ. ಯಾವ ತಂದೆ ಆದ್ರೂ ಮಗಳ ಭವಿಷ್ಯನ ಇನ್ನೊಬ್ಬರ ಕೈಯಲ್ಲಿ ಇಡ್ತೀರಿ ಅಂದ್ಮೇಲೆ ಆ ವ್ಯಕ್ತಿ ಸಾಮರ್ಥ್ಯದ ಬಗ್ಗೆ ಯೋಚನೆ ಮಾಡ್ಲೇಬೇಕಯ್ಯ. ಆ ಕೆಲಸ ನೀವು ಮಾಡಿದಿರಿ ಅಯ್ಯ. ನಾಳೆ ನಾನು ದೊಡ್ಡವನಾದ್ಮೇಲೆ ಈ ತರ ಸಿಚುವೇಶನ್ ಏನಾದ್ರು ಬಂದ್ರೆ ನಾನು ನಿಮ್ ತರನೇ ಮಾಡ್ತೀನಿ ಸರ್. ಅದಕ್ಕೆ ಮೊದಲು ನಾನು ಏನಂತ ನಿಮ್ಮೆಲ್ಲರಿಗೂ ಸಾಬೀತು ಮಾಡಿ ಆಮೇಲೆ ನಿಮಗೆ ಅಪ್ರೋಚ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ. ಇಷ್ಟು ದಿನ ದುಡ್ಡಲ್ಲೇ ರಿಚ್ನೆಸ್ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ವ್ಯಕ್ತಿತ್ವದಲ್ಲೇ ಇರೋದು ಅನ್ನೋದು ನಿಮ್ಮನ್ನ ನೋಡಿದ್ಮೇಲೆನೆ ಗೊತ್ತಾಗಿದ್ದು. ನೀವು ನಮ್ಮ ಮನೆಗೆ ಬಂದಾಗ ಅಷ್ಟು ಆಸ್ತಿ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತ ನಿಜಾನ ಒಪ್ಕೊಂಡ್ರಿ. ಅದು ರಿಚ್ನೆಸ್ ಅಂದ್ರೆ. ನೋಡ್ಕೊಳ್ಳೋ ಯೋಗ್ಯತೆ ನಿಮ್ ಮಗನ್ಗಿದೆಯಾ ಅಂತ ಕೇಳಿದಾಗ ಆತ್ಮಾಭಿಮಾನದಿಂದ ಮೌನದಲ್ಲಿ ಬಂದ್ಬಿಟ್ರೆ ಹೊರತು ಒಂದು ಮಾತನ್ನು ಕೂಡ ಆಡ್ಲಿಲ್ಲ. ಅದ್ರಲ್ಲಿದೆ ರಿಚ್ನೆಸ್. ನನ್ ಮಗಳು ನಿಮ್ಮನ್ನ ಇಷ್ಟು ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಕೂಡ ನಮ್ಮ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ರೆ ಹೊರತು ಓಡೋಗ್ಬೇಕು ಅಂತ ಅನ್ಕೊಳ್ಳೇ ಇಲ್ಲ. ಅದನ್ನ ರಿಚ್ನೆಸ್ ಅಂತಾರೆ. ಅದು ಸಂಸ್ಕಾರ ಅಂದ್ರೆ. ರೂಪಾಯಲ್ಲಿ ಲೆಕ್ಕ ಹಾಕೋಂಥದ್ದು ಆಸ್ತಿ, ಲೆಕ್ಕ ಹಾಕಕ್ಕಾಗದೇ ಇರೋಂಥದ್ದು ಸಂಸ್ಕಾರ. ಇವಾಗ ನನ್ ಮಗಳನ್ನ ಮದ್ವೆ ಆಗ್ತೀಯ ಅಂತ ಕೇಳೋದಕ್ಕೆ ಅಂತ ಬಂದ್ರೆ ನಿನ್ನ ನೀನು ಪ್ರೂವ್ ಮಾಡ್ಕೊಂಡಾದ್ಮೇಲೆನೆ ಅಪ್ರೋಚ್ ಆಗೋಣ ಅಂತ ನಿನ್ ನಿರ್ಣಯನ ಹೇಳ್ದೆ ನೋಡು. ಅದು ಕಣೋ ನಿನ್ ಮೇಲಿರೋ ನಿನ್ ನಂಬಿಕೆ. ಇವಾಗ ನಂಬಿಕೆ ನಿಜ ಆಗೋವ್ರಿಗೂ ಕಾದ್ರೆ ನನ್ ಕುಟುಂಬ ನನ್ನ ಒಬ್ಬ ವ್ಯಾಪಾರಸ್ಥ ಅಂತ ಅನ್ಕೋತಾರೆ. ಆಗ್ದೇನೆ ಮಾಡಿದ್ರೆ ನನ್ ಮಗಳು ಮೇಲೆ ನನ್ಗಿರೋಂತ ಪ್ರೀತಿ ನಿಜ ಆಗತ್ತೆ. ನನ್ ಮಗಳು ಮುಂದೆ ನನ್ನ ನಾನು ನಿರೂಪಿಸ್ಕೊಳ್ಳೋ ಅಂತ ಅವಕಾಶ ಕೊಡಿ ಬಿಗ್ರೆ. ಸರಿಯಪ್ಪ. ಅಬ್ಬಾ, ಇದೆಲ್ಲ ನೋಡ್ತಿದ್ರೆ ನನ್ಗೆ ಮೀನ್ ಸಾರು ಸೆಟ್ ಮಾಡ್ಬೇಕು ಅನ್ನಿಸ್ತಿದೆ. ಅಯ್ಯ ಅವ್ರೆ, ನೀವು ಕೂಡ ಊಟ ಮಾಡ್ಕೊಂಡು ಹೋಗಿ. ಹಾಗೆ ಆಗ್ಲಿ. ಬನ್ನಿ ಸರ್. ನಮಸ್ಕಾರ ರಾವ್ ಅವ್ರೆ. ನಮಸ್ಕಾರ. ನಮಸ್ಕಾರ ಸರ್, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಅಯ್ಯೋ, ನೀವು ಕೂತ್ಕೊಳ್ದೇನೆ ನಿಮ್ ಮುಂದೆ ಯಾವತ್ತಾದ್ರೂ ನಾನು ಕೂತಿದ್ದೀನ ಸರ್? ಕೂತ್ಕೊಳ್ಳಿ. ನನ್ ಮಗಳು ಮದ್ವೆ ನೀವು ಮಿಸ್ ಮಾಡದೆ ಬರ್ಬೇಕು. ಕಾರ್ಡ್ ಕೊಡಕ್ ಇಷ್ಟು ದೂರ ಬಂದಿದ್ದೀರಾ ಸರ್? ಫೋನ್ ಮಾಡಿದ್ರೆ ಬಂದ್ಬಿಡ್ತಿದ್ನಲ್ಲ ಸರ್. ಅಲ್ಲ, ಅದು ನಮ್ ಕಂಪ್ನಿಗೆ ಫೈನಾನ್ಸ್ ಕೊಟ್ಟು ಸಹಾಯ ಮಾಡ್ತಾ ಇದ್ದೀರಾ, ಈಗ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀರಲ್ಲ. ಧರ್ಮ ಬಡ್ಡಿ ಕೂಡ ಬಡ್ಡಿ ಅಂತಿರಲ್ಲ ಸರ್. ಸರ್ ತಪ್ಪದೆ ಬರ್ಬೇಕು. ತುಂಬಾ ಖುಷಿ ಆಯ್ತು ಸರ್. ಅಯ್ಯೋ ಡೈರೆಕ್ಟರ್ ಸರ್, ಏನ್ ಡೈರೆಕ್ಟರ್ ಸರ್ ಇದು ದಿಢೀರ್ ಅಂತ ಸಡನ್ ಆಗಿ ಮದುವೆ ಫಿಕ್ಸ್ ಆಯ್ತು. ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಶುಭ ಸಮಾಚಾರ ತಗೊಂಡ್ ಬಂದಿದ್ದಾರೆ ನೋಡಿ. ಮಾತ್ರ ಅಲ್ಲ,
ರಿಸೆಪ್ಷನ್ ಅಲ್ಲಿ ಗೆಸ್ಟ್ಗಳನ್ನ ನೀವೇ ರಿಸೀವ್ ಮಾಡ್ಕೋಬೇಕು. ಮತ್ತೆ ಮದ್ವೆಗೆ ಮದ್ವೆ ಕೂಡ ತಪ್ಪದೆ ಬರ್ಬೇಕು. ಆಯ್ತು ಆಯ್ತು, ಓಕೆ ಓಕೆ. ಅದೊಂದೇ ಅಲ್ಲ ವಿಜಯ್, ನಿನಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಅಷ್ಟೇ ಅಷ್ಟೇ. ಸಾರಿ, ಇಲ್ಲಿ ಕೊಡ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ಲಿ ಕೊಡೋದು ಮುಖ್ಯ ಅಲ್ಲ ವಿಜಯ್, ಇಲ್ಲಿ ಅದಿದೆಯಾ ಇಲ್ವೋ ಅದು ಕಂಪಲ್ಸರಿ ಬರ್ತೀವಿ. ಥ್ಯಾಂಕ್ ಯು ಅಣ್ಣ, ತಪ್ಪದೆ ಬರ್ಬೇಕು. ಬರ್ತೀವಿ ತಪ್ಪದೆ ಹೋಗ್ ಬರ್ತೀವಿ. ಬರ್ತೀನಿ. ನೀವು Bye. ಹೋಗಿ. ಓಕೆ ಬಾಯ್. ಸಿನಿಮಾ ಹೇಗಿದೆನಾ? ನಮ್ ಡೈರೆಕ್ಟರ್ ವಿಜಯ್ ಸರ್ಗೆ ಇದೇ ಮೊದಲ ಸಿನಿಮಾ ಲೆಕ್ಕ. ಈಗ ಏನ್ ಕತೆ ಅಂತ ಕೇಳಿದ್ರೆ ಏನ್ ಹೇಳೋದು? ಬ್ರೋ ಏನೈತೆ ಬ್ರೋ? ಬ್ರೋ ಸೂಪರ್ ಗುರು ಸಿನಿಮಾ, ಫುಲ್ ಎಂಟರ್ಟೈನ್ಮೆಂಟ್. ಮಂಚೂರಿಲಿ ಒಂದಿರುತ್ತೆ, ಏನಿರುತ್ತೆ ಒಂದೊಂದು ಗೋಬಿ ಬಂದಾಯ್ತು. ದುಂದುಬಿ ಡೈರೆಕ್ಟರ್ ಹೆಸರು ವಿಜಯ್, ಹೇಳ್ತಾರೆ ಜೈ ಜೈ. ಎರಡು ಕಣ್ಣು, ಎರಡು ಕಿಡ್ನಿ, ಎಲ್ಲ ಬ್ಲಾಸ್ಟ್. ಸೂಪರ್ ಹಿಟ್ ಸಿನಿಮಾ, ಬ್ಲಾಕ್ ಬಸ್ಟರ್. ಸರ್ ಎಲ್ಲಿ ಸರ್ ನಿಮ್ ಡೈರೆಕ್ಟರ್ ಕಾಣಿಸ್ತಾ ಇಲ್ಲ? ಇವತ್ ಬೆಳಗ್ಗೆನೆ ಅವ್ರ ಮದುವೆ ಆಯ್ತು, ಅದು ನೋಡ್ಕೊಂಡೆ ನಾನು ಇಲ್ಲಿಗೆ ಬಂದೆ. ಇವತ್ ಸಾಯಂಕಾಲ ಅವ್ರ ರಿಸೆಪ್ಷನ್, ಪ್ರೆಸ್ ಅವರೆಲ್ಲ ಅಲ್ಲೇ ಬಂದ್ಬಿಡಿ, ಆರಾಮಾಗಿ ಕುತ್ಕೊಂಡ್ ಮಾತಾಡೋಣ. ಬನ್ನಿ, ಊಟ ಮಾಡ್ಕೊಂಡೇ ಹೋಗ್ಬೇಕು ಬನ್ನಿ. ಇಬ್ರು ಸುಖವಾಗಿ ಬಾಳ್ರಮ್ಮ. ನಮಸ್ತೆ ಕಣಪ್ಪ. ಸರ್ ಹ್ಯಾಪಿ ಮ್ಯಾರಿಡ್ ಥ್ಯಾಂಕ್ ಯು ಲೈಫ್. ಸರ್. ಅಪ್ಪ, ನಮ್ ಸಿನಿಮಾ ತುಂಬಾ ದೊಡ್ಡ ಹಿಟ್ಟು. ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಫೋನ್ ಮಾಡಿ ₹1 ₹5 ಮಿಕ್ತು ಅಂತ ಒಬ್ಬ, ₹10 ಮಿಕ್ತು ಅಂತ ಒಬ್ಬ, ಜೋರಾಗಿ ಕಿರ್ಚಾಡ್ತಾವ್ರೆ. ಡೈರೆಕ್ಟ್ರೆ, ನಿಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಕಣಪ್ಪ. ಅಯ್ಯೋ, ನಮ್ಮಲ್ಲೇ ಥ್ಯಾಂಕ್ಸ್ ಯಾಕೆ ಸರ್? ರೈಟೇ, ನಾವೆಲ್ಲ ಫ್ಯಾಮಿಲಿ ಅಲ್ವಾ? ಹೌದು ಸರ್. ಅಪ್ಪ, ನಾನು ಮಾರ್ನಿಂಗ್ ಶೋನ ಜನಗಳ ಮಧ್ಯೆ ಕುತ್ಕೊಂಡು ನೋಡ್ದೆ. ಬಾಬಾ, ಆ ವಿಜಿಲ್ಗಳು, ಆ ಕ್ಲಾಪ್ಸು, ಆ ಡ್ಯಾನ್ಸು, ಥಿಯೇಟ್ರು ಹೋಗ್ಬಿಡುತ್ತೇನೋ ಅಂತ ಅನ್ಕೊಂಬಿಟ್ಟೆ ಕಣಪ್ಪ. ತುಂಬಾ ಸಂತೋಷ ಸರ್. ಆದ್ರೆ ಅಂದ್ರೆ ಪರವಾಗಿಲ್ಲ ಹೇಳಿ ಸರ್. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ? ಪರವಾಗಿಲ್ಲ ಹೇಳಿ. ಅದ್ರಲ್ಲಿ ಕತೆ ಏನಪ್ಪ ಸರ್? ಮದುವೆ ಸಮಾರಂಭ ಮುಗಿದ್ಮೇಲೆ ಹೇಳ್ತೀನಿ ಸರ್. ಪರವಾಗಿಲ್ಲ ಕಣಪ್ಪ. ಅಯ್ಯೋ, ನೀವ್ ಯಾವಾಗ ಬೇಕಾದ್ರೂ ಹೇಳ್ಬೋದು. ಓಕೆ, ನೀವ್ ಯಾವಾಗ ಅನ್ಸುತ್ತೋ ಅವಾಗ ಹೇಳಿ.